ಮಾಡ್ತಾ ಇದ್ದಂತ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಏನ್ ಹೆಸರು ನಿಮ್ದು? ಗಾಯತ್ರಿ ಅಂತ. ಗಾಯತ್ರಿ ಅವರು ಎಲ್ಲಿಂದ ಬಂದಿರೋದು? ನಾವು ಬನಶಂಕರಿ ಥರ್ಡ್ ಸ್ಟೇಜ್. ಬನಶಂಕರಿ ಥರ್ಡ್ ಸ್ಟೇಜ್ ಇಂದ ಬಂದಿರೋದು. ಏನಕ್ಕೆ ರೈತ ಸಂತೆಯಲ್ಲಿ ಭಾಗಿಯಾಗಬೇಕು ಅನಿಸ್ತು? ಯಾಕಂದ್ರೆ ನಮಗೆ ಎಲ್ಲ ಗೊತ್ತಾಗಿದೆ, ಇವಾಗ ತರಕಾರಿಗೆಲ್ಲಾನು ಔಷಧಿ ಎಲ್ಲ ಹಾಕಿ ಬೆಳೀತಿದ್ದಾರೆ ಅಂತ ಅಂದ್ಬಿಟ್ಟು, ಅಂತ ಸೊಪ್ಪು ಎಲ್ಲ ಅಂತ. ಆಕ್ಚುಲಿ ನಾವು ಮನೆ ಹತ್ರ ಈಗ ಸುಮಾರು ಒಂದು 3-4 ವರ್ಷದಿಂದ ಆರ್ಗ್ಯಾನಿಕ್ ತರಕಾರಿ ಯೂಸ್ ಮಾಡ್ತಾ ಇದೀವಿ. ಹೆಂಗೆ ಯೂಸ್ ಮಾಡ್ತಿದ್ದೀರಾ? ಸ್ಟೋರ್ ಅಲ್ಲಿ ಸೊ ವೀಕ್ಲಿ ಒನ್ಸ್ ಬರುತ್ತೆ ಅಲ್ಲೂ. ಸೊ ಇದು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರಾಗಿ ಕಣ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಗೊಟ್ಟಿಗೆರೆನಲ್ಲಿ ಒಂದಿದೆ. ಮತ್ತೆ ದೂರ ಆದ್ರೂ ಪರವಾಗಿಲ್ಲ, ಬಟ್ ನಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತಲ್ಲ, ಔಷಧಿ ಹಾಕದೇ ಇರೋ ಅಂತದ್ದು. ಸೊ ನಾವು ಈ ಔಷಧಿ ಹಾಕಿರುವಂತ ಸೊಪ್ಪು ರೋಡ್ ಸೈಡ್ ಅಲ್ಲಿ ಮತ್ತೆ ಬೇರೆ ಅಂಗಡಿಗಳಲ್ಲೆಲ್ಲ ಫಾರಮ್ದೆಲ್ಲ ಸಿಕ್ಕತ್ತೆ, ಇವ್ರದೆಲ್ಲ ನಾಟಿ ಸಿಗುತ್ತೆ. ಸೊ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಹೆಲ್ತ್ ಚೆನ್ನಾಗಿರುತ್ತಲ್ಲ. ಸೊ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಆದ್ರೂ ನಾವು ಈ ಆರ್ಗ್ಯಾನಿಕ್ ಇದೆಲ್ಲ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಬರ್ತಾ ಇದೀವಿ. ಈಗ ರೈತರು ನೇರವಾಗಿ ಮಾರುಕಟ್ಟೆನ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಂಡು ಮಾಡ್ತಿದ್ದಾರೆ. ರೇಟು ಏನು ಆತರ ಜಾಸ್ತಿ ಏನು ಅನ್ಸ್ಲಿಲ್ಲ ನಮ್ಗೆ. ಈಗ ಬೇರೆಯವ್ರ ಮನೆ ಮುಂದೆ ಎಲ್ಲ ಸೊಪ್ಪೆಲ್ಲ ಮಾರಕ್ ತಗೊಂಡ್ ಬರ್ತಾರಲ್ಲ, ಅವ್ರು ಎಲ್ಲಿಂದ ಯಾವ ನೀರ್ನಲ್ಲಿ ಬೆಳೆದಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ ಅಂತ. ಇವ್ರಾದ್ರೆ ನಮ್ಗೆ ಅದು ಬರೀ ಇವರೆಲ್ಲ ಸರ್ಟಿಫೈಡ್ ಅಂತಾನು ಹೇಳ್ತಾರೆ. ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಬರೋದಕ್ಕೆ ಬಿಡೋದೇ ಇಲ್ಲ, ನಮ್ಗೆ ಮಾರಾಟ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ನಂಬಿಕೆ ಇದೆ ನಮ್ಗೆ. ಮತ್ತೆ ಇವ್ರದ್ದು ತಗೊಂಡ್ ಹೋದ್ರು ಗೊತ್ತಾಗುತ್ತೆ ಅದು ನಾಟಿದು, ಇದು ಒಳ್ಳೆ ನೀರ್ನಲ್ಲಿ ಹಾಕಿ ಬೆಳೆಸಿರ್ತಾರೆ. ಮತ್ತೆ ಯಾವುದೇ ಅದರ ಕೆಮಿಕಲ್ ಅಥವಾ ಫರ್ಟಿಲೈಸರ್ ಯೂಸ್ ಮಾಡದೇ ಇರುವಂತ ತರಕಾರಿಗಳೆಲ್ಲ ಇದಾವೆ. ಏನಂದ್ರೆ ಶೆಲ್ ಲೈಫ್ ಸ್ವಲ್ಪ ಕಡಿಮೆ ಇರುತ್ತೆ. ಫ್ರಿಜ್ ಅಲ್ಲೆಲ್ಲ ಇಟ್ಕೊಂಡು ತಿನ್ನೋ ತರ ಏನು ಇರೋದಿಲ್ಲ, ಫ್ರೆಶ್ ಆಗಿ ಸಿಗುತ್ತೆ. ಬಟ್ ಬೇರೆ ಎಲ್ಲ ಓಕೆ, ಎಣ್ಣೆ ಅಕ್ಕಿ ಅದೆಲ್ಲಾನು ಓಕೆ. ಎಷ್ಟು ವಾರಗಳಿಂದ ಬರ್ತಿದ್ದೀರಿ? ನಾನು ಇದು ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು. ರಾಗಿ ಕಣಗೆ ಒಂದು 2 ಟೈಮ್ಸ್ ಹೋಗಿದ್ದೀನಿ. ಓಕೆ. ಇಲ್ಲಿ ಏನೇನೆಲ್ಲ ತಗೊಂಡ್ರಿ? ಇವಾಗ ಏನ್ ಖರೀದಿ ಮಾಡಿದ್ರಿ? ಈಗ ನಾವು ಸೊಪ್ಪು, ಮತ್ತೆ ಟೊಮೆಟೊ, ಓಕೆ, ಮತ್ತೆ ಗೆಣಸು ಅದೆಲ್ಲ ತಗೊಂಡಿದ್ದೀನಿ. ಓಕೆ. ಮತ್ತೆ ಏನೇನೋ ಮೊಟ್ಟೆ ಅಂತೆ, ಮತ್ತೆ ತುಂಬಾ ವೆರೈಟೀಸ್ ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಒಂದ್ ರೀತಿ ಹೆಂಗಂತಂದ್ರೆ ಮೇಡಮ್ ನಾವು ಆಮೇಲೆ ಇಲ್ಲಿ ನಾವು ಬೇರೆ ಇದರಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೆಲ್ಲ ನಮ್ಗೆ ಗೋಧಿ ಹಿಟ್ಟು, ಈ ಅನ್ನಪೂರ್ಣ ಅದು ಇದು ಅಂತೆಲ್ಲ ಬರುತ್ತಲ್ಲ, ಅದ್ರಲ್ಲೆಲ್ಲ ಮೈದಾ ಮಿಕ್ಸ್ ಆಗಿರುತ್ತೆ. ಸೊ ನಾವಿಲ್ಲಿ ರೈತರಿಂದ ನಾಟಿ ಗೋಧಿ ಹಿಟ್ಟು ಅಂತ ಮಾಡ್ತಾ ಇದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ರೇಟ್ ಜಾಸ್ತಿ, 100 ರೂಪೀಸ್ ಕೆಜಿ. ಬಟ್ ಆದ್ರೂ ಪರವಾಗಿಲ್ಲ, ನಾವು ತಗೊಂಡ್ವಿ ಒಂದ್ಸರಿ. ಮತ್ತೆ ನಾವು ಏನ್ ಮಾಡಿದ್ವಿ, ಪ್ರತಿ ಸತಿ ನಾವು ಬಂದ್ರೆ ಆಟೋ ಚಾರ್ಜ್ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ನಾವು ಅವ್ರು ಹೇಳಿದ್ರು, ನಾವು ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ನಿಮ್ಮ ಮನೆ ಕಳಿಸ್ತೀವಿ ಅಂತ. ಆ ವ್ಯವಸ್ಥೆನೂ ಮಾಡ್ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾವು ಒಂದು 10 ಕೆಜಿ ತರಿಸ್ಕೊಂಡಿದೀವಿ ಆನ್ಲೈನ್ ಗಳಿಂದಾನೆ. ಅವ್ರ ಮನೆಗೆ 2 ಡೇಸ್ ಅಲ್ಲಿ ಕಳಿಸ್ಕೊಟ್ರು. ಒಂದು ಆತ್ಮತೃಪ್ತಿ ಇದೆಯಾ? ಚೆನ್ನಾಗಿದೆ. ನೀವು ಕೊಟ್ಟಂತಹ ಹಣ ಅಂದ್ರೆ ನೀವು ದುಡಿದಿರೋ ಹಣ ಅದು ನೇರವಾಗಿ ರೈತನ ಕೈಗೆ ಹೋಗ್ತಾ ಇದೆ, ಯಾವುದೇ ಮಧ್ಯವರ್ತಿಗಳ ಕೈಗೆ. ನಾಟಿ ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟು ನೋಡಿ, ನೀವು ಕಲಸಿಟ್ಟಿದ್ರು ಮಿಕ್ಕಿದ್ರು ಸಪೋಸ್ ನೀವು ಫ್ರಿಜ್ ಅಲ್ಲಿ ಇಟ್ರು ಅದು ಕಪ್ಪಾಗೋದಿಲ್ಲ. ಈ ಬೇರೆ ಹಿಟ್ಟೆಲ್ಲ ಒಂದು ದಿನಕ್ಕೆ ನೋಡಿ ನೀವು ಕಪ್ಪಾಗ್ಬಿಡುತ್ತೆ. ಅದು ಹಿಟ್ಟು ಒಂಥರ ಗಟ್ಟಿಯಾಗಿರುತ್ತೆ. ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಆಮೇಲೆ ಅಕ್ಕಿನೂ ಚೆನ್ನಾಗಿದೆ. ರಾಜಮುಡಿ ಅಕ್ಕಿ ಅಂತೆಲ್ಲ ತಗೊಂಡೋಗಿದ್ದೀವಿ, ಅದೆಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ. ಯಾಕಂತಂದ್ರೆ ಈಗ ನಿಮ್ಮ ಅಭಿಪ್ರಾಯದ ಮೇಲೆ ಈ ಸಂತೆ ನಿಂತ್ಕೊಂಡಿರುತ್ತೆ. ಮತ್ತೆ ಕೆಲವೊಂದಿಷ್ಟು ಗ್ರಾಹಕರು ಏನ್ ಸ್ಪಂದಿಸ್ತಾರೆ ಅದನ್ನ ನೋಡ್ಕೊಂಡು ಬರೋರು ಇರ್ತಾರೆ. ಹಾಗಾಗಿ ನಿಮ್ಮ ಮಾತುಗಳು ತುಂಬಾ ಚೆನ್ನಾಗಿ ಬಂದು ಥ್ಯಾಂಕ್ ಯು ಸೋ ಮಚ್.